ರೈತರ ಹೆಸರಲ್ಲಿ ಬರ್ತಕ್ಕಂಥ ಯಾವುದೇ ಅನುದಾನದ ಇರ್ಬೋದು, ಸಾಮಗ್ರಿಗಳಿರ್ಬೋದು, ಬಿತ್ತನೆ ಬೀಜಗಳಿರ್ಬೋದು, ಪ್ರತಿಯೊಂದು ಕೂಡ ಅವರಿಗೆ ತಲುಪಬೇಕು. ರೈತರ ಹೆಸರಿನಲ್ಲಿ ಯಾವುದೇ ಅನ್ಯಾಯ ಆಗಬಾರ್ದು, ಯಾವುದೇ ಹಣ ದುರುಪಯೋಗವಾಗಬಾರ್ದು ಅನ್ನೋ ಭಾವನೆಯಿಂದ ನನಗಾಗಲೇ ಕೆಲವು ದೂರುಗಳು ಬರ್ತಾ ಇತ್ತು. ಲಾಸ್ಟ್ ಟೈಮಲ್ಲಿ ಯಾರೋ ಒಂದು ವಿಡಿಯೋ ಹಾಕಿ ಕಡಲೆಕಾಯಿ ಮೂಟೆನ ಬಿತ್ತನೆ ಬೀಜ 9 ಗಂಟೆ ರಾತ್ರಿನಲ್ಲಿ ನೋಡಿ ತಗೊಂಡು ಹೋಗ್ತಾ ಇದ್ದಾರೆ, ಇಷ್ಟೊತ್ತಿನಲ್ಲಿ ಏನಿತ್ತು, ದುರುಪಯೋಗ ಆಗ್ತದೆ ಹಾಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮು ನನಗೊಂದು ವಿಡಿಯೋ ಕಾಪಿ ಕಳಿಸಿದ್ರು. ಅದೇ ರೀತಿ ಕೆಲವು ದೂರುಗಳು ಬರ್ತಾ ಇತ್ತು, ಸರಿಯಾಗಿ ಸಾಮಗ್ರಿಗಳು ತಲುಪಲ್ಲ, ಬಂದಂಥ ಮೆಟೀರಿಯಲ್ಸ್ ಎಲ್ಲೆಲ್ಲ ಹೋಗ್ತವೆ ಹಾಗೆ ಹೇಗೆ ಅಂತ. ನಾನು ಅದನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕರೆಸಿ, ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹೇಳಿ, ಇದು ಪಾರದರ್ಶಕವಾಗಿ ಯಾರು ದೂರಬಾರ್ದು, ಏನು ಸರ್ಕಾರ ಕೊಡ್ತಾ ಇದೆ ಆ ಕೊಟ್ಟಿರುವಂಥ ಡೀಟೇಲ್ ನನಗೆ ತಂದುಕೊಡಿ, ಅದರ ಪಟ್ಟಿ ಕೊಡಿ, ಅಮೌಂಟ್ ಎಷ್ಟೆಷ್ಟು ಬಂದಿದೆ, ಎಷ್ಟು ವ್ಯಾಲ್ಯೂ ಬಂದಿದೆ ಕೊಡಿ ಅಂತ ಅಂದಾಗ ಪ್ರತಿಯೊಬ್ಬರು ಅಧಿಕಾರಿಗಳು ಕೂಡ ಪಾರದರ್ಶಕವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಡೀಟೇಲ್ಸ್ ಕೊಟ್ಟರು. ಅದ್ರ ಪ್ರಕಾರ 20 ಕೋಟಿಗಿಂತಲೂ ಹೆಚ್ಚಿನ ಅನುದಾನಗಳು ರೈತರ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಪರಿಕರಗಳು, ಕ್ಯಾಪ್ಸ್ಗಳು, ವೆಹಿಕಲ್ಗಳು, ಹೀಗೆ ಒಂದಲ್ಲ ಅನೇಕ ರೇಷ್ಮೆ ಇಲಾಖೆಯಿಂದ ಇರ್ಬೋದು, ಕಾರ್ಮಿಕ ಇಲಾಖೆಯಿಂದ ಇರ್ಬೋದು, ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹೀಗೆ ಪ್ರತಿಯೊಂದು ಇಲಾಖೆಯಿಂದ ಕೂಡ ಡೀಟೇಲ್ ತರಿಸಿ ಅವ್ರಿಗೆ ನೇರವಾಗಿ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ನಾನು ಹಮ್ಮಿಕೊಂಡು ನಮ್ಮ CEO ಅವ್ರಿಗೆ ಸರ್ ಬರಬೇಕು ಅನ್ನೋ ಒಂದು ಆಹ್ವಾನ ಕೊಡೋಕೆ ಹೋದಾಗ ಪಾಪ ಅವರು ಅದಕ್ಕಿಂತ ಮುಂಚೆನೇ 1-2 ದಿವಸ ಅಧಿಕಾರಿಗಳನ್ನು ಕರೆಸಿ, ನೀವು ಯಾಕೆ ಕೊಡ್ತಾ ಇದ್ದೀರಿ ಮೆಟೀರಿಯಲ್ಸನ್ನು, ಇಷ್ಟೆಲ್ಲ ಹೋಗ್ತಾ ಇದೆಯಾ, ಅದು ಕರೆಕ್ಟಾಗಿ ಹೋಗಬೇಕು, MLA ಅವರ ಮುಖಾಂತರ ಅವರ ಗಮನಕ್ಕೆ ತಂದು ಅವರ ಸಮಕ್ಷಮದಲ್ಲಿ ಅವರಿಗೆ ನೀವು ಎಲ್ಲ ಕೊಡಬೇಕಾಗುತ್ತೆ, ಎಲ್ಲ ವ್ಯತ್ಯಾಸ ಆಗಬಾರ್ದು ಅನ್ನೋ ಕಿವಿ ಮಾತನ್ನು ಅಧಿಕಾರಿಗಳಿಗೆ ಕರೆದು ಕೂಡ ಅವರು ಕೂಡ ಹೇಳಿದಿರಂತೆ. ನಾನು ಹೇಳಿದ್ದೀನಿ, ಈಗಾಗಲೇ 2 ದಿವಸ ಮೀಟಿಂಗ್ ತಗೊಂಡಿದ್ದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಹಾಗೆ ಎಲ್ಲರ ಉದ್ದೇಶ ಅಷ್ಟೇ, ಇದು ಕೊಟ್ಟಂತ ಸರ್ಕಾರಿ ಸೌಲಭ್ಯಗಳು ನೇರವಾಗಿ ರೈತರಿಗೆ ಹೋಗಬೇಕು. ರೈತರು ಅವರೆಷ್ಟೇ ಬೆಳೆದರೂ ಕೂಡ ಅವರ ಶ್ರಮಕ್ಕೆ ತಕ್ಕನಾಗಿ ಇವತ್ತಿನ ದಿವಸ ಉದ್ಯಮಕ್ಕೆ ಸಿಕ್ಕಂಗೆ ಅವರಿಗೆ ಕರೆಕ್ಟ್ ಆದಂಥ ರೇಟ್ಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ಏನು ಸಿಗ್ತದೆ ಸರ್ಕಾರ ಸೌಲಭ್ಯ ಅದಾದ್ರೂ ಕೂಡ ಅವರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ನಮ್ಮ ರೈತರು ನಿಮಗೆಲ್ಲ ಗೊತ್ತೇ ಇದೆ, ಸುಮಾರು 60-65% ನಮ್ಮ ದೇಶದಲ್ಲಿ ರೈತರು ರೈತಾಪಿ ಒಂದು ಉದ್ಯೋಗದಲ್ಲಿ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡವ್ರೆ. ಇನ್ನು ಏನಿದ್ರು ಕೂಡ ಇನ್ನು 30-35% ಹೆಚ್ಚು ಕಡಿಮೆ ಎಲ್ಲ ಸರ್ವಿಸ್ ಸೆಕ್ಟರ್ ಇರ್ಬೋದು, ಉದ್ಯೋಗಗಳಿರ್ಬೋದು, ಈ ಒಂದು ಇಂಡಸ್ಟ್ರಿ ಇರ್ಬೋದು, ಈ ಒಂದು ಉದ್ಯಮದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ಅದರಿಂದ ಅತಿ ಹೆಚ್ಚು ರೈತರಿಂದ ಅವರ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತೆ. ನಮ್ಮ ದೇಶದ ಒಂದು GDP ಕೂಡ ಇಂಪ್ರೂವ್ ಆಗಬೇಕಾದ್ರೆ ಅವ್ರು ಏನಾದ್ರು ಸರಿಯಾಗಿ ವರ್ಷದಲ್ಲಿ ಸರಿಯಾಗಿ ಬೆಳೆ ಬೆಳೆದು ಅಚ್ಚುಕಟ್ಟಾಗಿ ಅವ್ರು ಸುಖ ಸಂತೋಷದಲ್ಲಿದ್ದು ಒಳ್ಳೆ ಸಮೃದ್ಧಿ ಆದಾಗ ಮಾತ್ರ ನಮ್ಮ ದೇಶದ GDPನೂ ಕೂಡ ಹೈ ಹೋಗುತ್ತೆ. ಇಲ್ಲ ಅಂತಂದ್ರೆ ಏನಾರ ಮಳೆ ಗಿಳೆ ಬರೆದ್ರೆ, ಬರಗಾಲ ಬಂದು ರೈತರು ಕಷ್ಟಕ್ಕೆ ಸಿಗಾಕತ್ತಿದ್ರೆ ಹಾಗೆ ನಮ್ಮ GDP ಕೂಡ ಡೌನ್ ಆಗೋಗುತ್ತೆ. ಅಂದರೆ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಅವ್ರದ್ದು ಒಂದು ಮಹತ್ವವಾದಂಥ ಪಾತ್ರ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಒಂದು ನೆಮ್ಮದಿಯಾಗಿರಬೇಕು, ಅವ್ರಿಗೆ ಬೇಕಾದಂಥ ಸೌಲಭ್ಯ ಕೊಡಬೇಕು ಅನ್ನೋದು ನನ್ನ ಧ್ಯೇಯ. ಅದಕ್ಕೋಸ್ಕರನೇ ಇವತ್ತು ಸುಮಾರು